ಪ್ರಿಯ ದೇವಜನರೇ, ಈ ದಿನದ ದೇವರ ವಾಕ್ಯವನ್ನು ನಾವು ಆಲಿಸೋಣ. ಪ್ರೇಷಿತರ ಕಾರ್ಯಕಲಾಪಗಳು 16ನೇ ಅಧ್ಯಾಯ 30ನೇ ವಾಕ್ಯ. ಅನಂತರ ಅವರನ್ನು ಹೊರಗೆ ಕರೆತಂದು, ಸ್ವಾಮಿಗಳೇ, ಜೀವೋದ್ಧಾರ ಪಡೆಯಲು ನಾನು ಮಾಡಬೇಕಾದದ್ದು ಏನು ಎಂದು ವಿಚಾರಿಸಿದನು. ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಮನೆಯವರೆಲ್ಲರೂ ಜೀವೋದ್ಧಾರವನ್ನು ಹೊಂದುವಿರಿ ಎಂದು ಅವರು ಉತ್ತರ ಕೊಟ್ಟರು. ಅನಂತರ ಪ್ರಭುವಿನ ಸಂದೇಶವನ್ನು ಅವನಿಗೂ ಅವನ ಮನೆಯಲ್ಲಿದ್ದ ಎಲ್ಲರಿಗೂ ಬೋಧಿಸಿದರು. ಪ್ರಿಯ ಜನರೇ, ನಾವು ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಟ್ಟು, ನಂಬಿಕೆ ಇಟ್ಟು, ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ನಮ್ಮ ಜೀವನದಲ್ಲಿ ಜೀವೋದ್ಧಾರವನ್ನು ಪಡೆಯುತ್ತೇವೆ. ನಾವು ಕುಟುಂಬ ಸಮೇತವಾಗಿ ನಾವು ಪ್ರಾರ್ಥಿಸಬೇಕು. ಕುಟುಂಬ ಸಮೇತವಾಗಿ ದೇವರಲ್ಲಿ ಪ್ರಭು ಯೇಸುವಿನಲ್ಲಿ ನಾವು ಪ್ರಾರ್ಥಿಸಿದರೆ, ನಾವು ಕುಟುಂಬದಲ್ಲಿ ದೇವರ ವಿಶ್ವಾಸವನ್ನು ಬಿಟ್ಟು ಪ್ರಾರ್ಥಿಸಿದರೆ ನಮ್ಮ ಮನೆಯವರೆಲ್ಲರೂ ಜೀವೋದ್ಧಾರವನ್ನು ಹೊಂದುತ್ತೇವೆ. ಪ್ರಿಯರೇ, ಅದೇ ರೀತಿ ನಾವು ದೇವರ ವಾಕ್ಯವನ್ನು, ಶುಭ ಸಂದೇಶವನ್ನು ಸಾರುವಂತರಾಗಬೇಕು. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್.